ಗೈಸ್ ನಮ್ಮ ಫಾಲೋವರ್ಸ್ ಬರ್ತಾ ಇದಾರೆ ನೋಡಿ. ನಾವು ಸ್ಕೂಲಿಗೆ ಬರ್ತಾ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಹೋಟೆಲ್ ನೋಡಿದ್ದು. ನೋಡ್ತಾ ಇರ್ತೀರಾ ವಿಡಿಯೋಸ್ ಎಲ್ಲ? ಗೈಸ್ ನಮ್ಮ ಹುಡುಗರು ಎಲ್ಲಿ ನೋಡಿದ್ರು ಅವರೇ ಕಾಣ್ತಾರಪ್ಪ. ನಮ್ಮನ್ನ ಅರ್ಧಕ್ಕೆ ಕೈ ಬಿಟ್ಟು ಹೋಗಿದ್ರು. ಬಟ್ ಆಕ್ಟಿವಿಟೀಸ್ ಇತ್ತು, ಸ್ಕಿಲ್ಸ್ ಇತ್ತು. ನೋಡಿದ್ರೆ ಮೆಡಿಕಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವಾಟ್ಸ್ಆಪ್ ಮಫಾಮ್, ಎಲ್ಲರಿಗೂ ನಮಸ್ತೆ ನಮಸ್ಕಾರ. ನಾನು ನಿಮ್ಮ SMG ಮಾತಾಡ್ತಾ ಇದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಕಳೆದ ರಾತ್ರಿ ನಮ್ಮ ಫ್ರೆಂಡ್ಸು ಒಂದು ಬಿಲ್ಡಿಂಗ್ನ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಪೇಂಟ್ಗೆ, ಆಯಿತಾ, ಪೇಂಟ್ ಮಾಡೋಕ್ಕೆ. ಸೊ ಅಲ್ಲಿಗೆ ಇದು ಇನ್ವೈಟ್ ಅಂತೀನಿ, ಫೋನ್ ಮಾಡಿ ಕರೆದ್ರು. ಸೊ ಅದಕ್ಕೆ ಬಂದವನಿಲ್ಲ, ರಾತ್ರಿ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ನೋಡಿದ್ರೆ ಇವತ್ತು ವರ್ಕ್ ಇರಲ್ಲ ಅಂತಂದರು. 4 ಜನಕ್ಕಷ್ಟೇ ವರ್ಕ್ ಇರೋದು ಅಂತ. ಆ್ಯಂಡ್ ಆಮೇಲೆ ಆಯಿತು ಅಂತ ಅಂದ್ಕೊಂಡ್ಬಿಟ್ಟು ಇವಾಗ ಟೀ ಕುಡಿಯೋಕ್ಕೆ ಹೋಗ್ತಿದ್ದೀವಿ ನಾವು, ನಮ್ಮ ಬ್ರದರ್ಸ್ ಎಲ್ಲ. ಇವತ್ತು ನಾವಿರೋದು ಸಕ್ರಾಪಟ್ಟಣದಲ್ಲಿ. ಇವತ್ತಿನ ಬ್ಲಾಗ್ ಸಕ್ರಾಪಟ್ಟಣದಿಂದ ಸ್ಟಾರ್ಟ್ ಆಗ್ತಿದೆ. ನಡೆಸ್ ಬನ್ನಿ ಇವಾಗ ಟೀ ಕುಡಿಯೋಕೆ ಹೋಗೋಣ. ಟೀ ಕುಡಿತೀರಾ ಏನೋ? 3 ಟೀ ನಿನಗೂ ಬೇಕೇನೋ ಟೀ? 3 ಟೀ ಕೊಡಿ. ಬಂದು ತಿಂತಿದ್ದೀರಾ? ಬಂದು ತಿಂತೇನಾ? ನೀನೇ ಬಂತರ ಇದೆ, ನಿನಗೆ ಬನ್ನಿ ಹಾಕ್ಬಿಡು. ಗೈಸ್, ನಮ್ಮ ಸಕ್ರಾಪಟ್ಟಣ ಬಸ್ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಅಂತ. ಕ್ರೇಜಿ. ನಮ್ಮ ಚಿಕ್ಕಮಂಗ್ಳೂರು ವೆದರ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಆಯಿತಾ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಹೇಳೋಕ್ಕಾಗಲ್ಲ. ಒಂಥರ ಕ್ರೇಜಿ ವೈಬ್ ಅಂದ್ಕೊಳ್ಳಿ ನಮ್ಮ ಚಿಕ್ಕಮಂಗ್ಳೂರು ವೆದರ್ ಮಾತ್ರ. ನನ್ನ ಫ್ರೆಂಡ್ ರೋಹನ್ದು ನೋಡಿರ್ತೀರ, ಓಲ್ಡ್ ವೀಡಿಯೋದಲ್ಲಿ ನಾನೊಂದು ಇದು ಅಂಗಡಿನ ಪ್ರಮೋಟ್ ಮಾಡಿದೆ. ಸೊ ಒಂದು ಶಾಪು ಇವತ್ತು ಶಿಫ್ಟ್ ಆಗ್ತಾಯಿದೆ. ಸೊ ಇಲ್ಲಿಂದ ಓಲ್ಡ್ ಬಸ್ ಸ್ಟ್ಯಾಂಡ್ ರೋಡಲ್ಲಿ ಶಿಫ್ಟ್ ಆಗ್ತಾಯಿದೆ ನಮ್ಮ ಸಕ್ರಾಪಟ್ಟಣದಲ್ಲಿ. ಸೊ ಇವತ್ತು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅವರ ತಂದೆ ತಾಯಿ ಎಲ್ಲ. ಅವನ್ನೆಲ್ಲ ಶಿಫ್ಟಿಂಗಿಗೆ ಏನೇನು ಮಾಡ್ಕೋಬೇಕು, ಅದರ ಏನಿದು ದೇವ್ರ ಅಲ್ಲ ಗೊತ್ತು, ದೇವ್ರ ಫೋಟೋ ಗೊತ್ತು. ಏನು ಸ್ಪೆಷಾಲಿಟಿ ಅಂತ, ಏನಾದರೂ ಗಿಫ್ಟೆಡಾ ಏನಾದರೂ ಮೆಮೊರೀಸ್ ಇದೆಯಾ ಅದರಲ್ಲಿ? ಪೂಜೆಗೆ ಇದನ್ನು ತೊಗೊಂಡೋಗ್ತಾರದ ಪೂಜೆಗೆ? ಓಕೆ, ಸ್ವಲ್ಪ ಧೂಳಾಗಿದೆ ಗೈಸ್, ಬಟ್ ಒರೆಸ್ಕೊಂಡು ತೊಗೊಂಡೋಗ್ಬೇಕು. ಸೊ ಬನ್ನಿ ಶಿಫ್ಟಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಇವತ್ತು. ಗೈಸ್, ನನ್ನ ಫ್ರೆಂಡ್ ಅವ್ರದ್ದು ಗಾಡಿ ನೋಡಿ ಹೆಂಗಿದೆ. ಲಿಟ್ರಲಿ 35,000 ರೂಪಾಯಿ ಅಂತ ಗಾಡಿಗೆ. ಡಿಸ್ಕ್ ಬ್ರೇಕ್ ಎಲ್ಲ ಕೊಟ್ಟಿದ್ದಾರೆ, ಏನೇನು ಬೇಕು ಏನೇನು ಕೊಡಬಾರ್ದು ಎಲ್ಲ ಕೊಟ್ಬಿಟ್ಟಿದ್ದಾರೆ, ಆಯಿತಾ. ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು 50 ಕಿಲೋಮೀಟ್ರು ಓಡಿಸ್ಬೋದಂತೆ. ಏನೋ ಕಂಪ್ನಿ ಲೆಸ್ ಅಂತ ಇದೆ, ಕಂಪ್ನಿ ಲೆಸ್ ಗಾಡಿ ಅಂತೆ. ಸಖತ್ತಾಗೈತೆ, ಒಂಥರ ಒಳ್ಳೆ ಪಿಕಪ್ ಇದೆ ಮಾತ್ರ. ಗ್ರೀನ್ ಬೋರ್ಡ್ ಗಾಡಿ, ಅಂದರೆ EV ಮೋಡ್ ಅಂತಾರಲ್ಲ, ಎಲೆಕ್ಟ್ರಿಕ್ ಮೋಡ್ ಗಾಡಿ ಇದು. ನನ್ನ ಗಾಡಿನೂ ಇದೆ ನೋಡಿ, ಪೆಟ್ರೋಲ್ ಹಾಕ್ಬಿಟ್ಟು ಓಡಿಸ್ಬೇಕು. ನಮ್ಮ ಮನೆ ಬರ ಹಿಂಗೆ ಹೇಳೋಕ್ಕಾಗಲ್ಲ. ಮುಂದೆ ಇನ್ನೊಂದು 2-3 ವರ್ಷ ಅಥವಾ 5-10 ವರ್ಷದಲ್ಲಿ ಪೆಟ್ರೋಲ್ ಗಾಡಿಗಳೇ ಇರಲ್ಲ ಅಂತ ಅನಿಸುತ್ತೆ, ಎಲೆಕ್ಟ್ರಿಕ್ ಗಾಡಿಗಳು. ಯಾಕಂದರೆ EV ಮೋಡ್ ಗಾಡಿಗಳೆಲ್ಲ ಇವಾಗ ಜಾಸ್ತಿ ಅಲ್ಲ. ನೋಡ್ಬೇಕು ಏನೇನು ಆಗುತ್ತೆ ಅಂತ. ಗೈಸ್, ನಮ್ಮ ಫಾಲೋವರ್ಸ್ ಬರ್ತಾ ಇದ್ದಾರೆ ನೋಡಿ. ಆರಾಮಾ? ಯಾವೂರು ನಿಮ್ಮದು? ಪಿಳೆನಳ್ಳಿನಾ? ನೋಡ್ತಾ ಇರ್ತೀರಾ ವಿಡಿಯೋಸ್ ಎಲ್ಲ? ಹೇಗಿರುತ್ತೆ ನಿಮಗೆ? ಥ್ಯಾಂಕ್ ಯು. ಯೂಟ್ಯೂಬಲ್ಲಿ ಡೈಲಿ ಬ್ಲಾಗ್ಸ್ ಬರ್ತಾ ಇದೆ, ಎಲ್ಲರೂ ನೋಡಿ. ಪ್ರೋತ್ಸಾಹಿಸಿ ನಮ್ಮ ವಿಡಿಯೋನ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಬಾಯ್. ಅವರ ತಂದೆ ತಾಯಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದಾರೆ ನೋಡಿ. ದೇವರು ಎಷ್ಟು ಕ್ಲೀನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಣಗಳನ್ನಿಟ್ಟು, ಕಳಸಗಳನ್ನಿಟ್ಟು, ಹೂಗಳನ್ನೆಲ್ಲ ಇಟ್ಟು ಕ್ಲೀನಾಗಿ ರೆಡಿ ಮಾಡಿದ್ದಾರೆ. ಸೊ ಇವಾಗ ಪೂಜೆ ಸ್ಟಾರ್ಟ್ ಆಗಬೇಕು. ಇನ್ನು ಯಾರಾದರೂ ಬರೋರು ಇದ್ದಾರೇನೋ? ಎಸ್, ಬರೋರು ಬರಲಿ. ಯಾರಿಗಾನ ಫ್ರೆಂಡ್ಸಿಗೆ ನಾರ್ಮಲ್ ಈ ಥರ ಪೂಜೆಗಳಂದರೆ ಫ್ರೆಂಡ್ಸು ಫ್ಯಾಮಿಲಿ ಯಾರಿಗಾದ್ರೂ ಇನ್ವೈಟ್ ಮಾಡಿರ್ತಾರೆ. ನೋಡೋಣ ಯಾರ್ಯಾರು ಬರ್ತಾರೆ. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಅದ್ರದ್ದೊಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ ನೋಡಿ, ಪೂಜೆ ಹೇಗೆ ನಡೆಯುತ್ತೆ ಅಂತ. ಸ್ವೀಟು. ಥ್ಯಾಂಕ್ ಯು ಆಂಟಿ, ಒಳ್ಳೇದಾಗಲಿ. ಹೊಸ ಶಾಪ್ ಇದು ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ. ಗೈಸ್, ಪೂಜೆ ಮುಗೀತು. ನಾವು ಹೊಟ್ಟೆ ಹಸಿದಕ್ಕೆ ತಿಂಡಿ ಮಾಡೋಣ ಅಂತ ಬಂದಿದ್ವಿ. ಲಿಟ್ರಲಿ
ನಾವು ಸ್ಕೂಲಿಗೆ ಬರಬೇಕಾದ್ರೆ ನೋಡಿದಂಥ ಹೋಟ್ಲಿದಂದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗ ನೋಡಿದಂಥ ಹೋಟ್ಲಿದನ್ನು ರಿನೋವೇಷನ್ ಮಾಡಿದ್ದಾರೆ. ಈ ಹೋಟೆಲ್ ಓನರ್ ನಮ್ಮ ಜೊತೆ ಇದ್ದಾರೆ. ಬಿಲ್ ಕೊಡೋಕೆ ಹೋದಾಗ ಅವ್ರ ಹತ್ರ ಮಾತಾಡೋಣ ಬನ್ನಿ. ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ಇದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ್ದು ಹೋಟೆಲ್. ನಾವು ಸ್ಕೂಲಿಗೆ ಬರ್ತಾ ಇದ್ದಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಹೋಟೆಲ್ ನೋಡಿದ್ದು. ಈ ರೀತಿ ರೆನೋವೇಷನ್ ಮಾಡಿದ್ರ, ಭಾಳ ಖುಷಿ ಆಯಿತು. ಈ ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ನೀವೇ ಹೇಳ್ಬಿಡಿ. ಲಕ್ಷ್ಮಿ ಹೋಟೆಲ್, ಸಕ್ರಪಟ್ಟಣ ಕೆಳಗಡೆ ಬಸ್ ಸ್ಟ್ಯಾಂಡ್. ಕೆಳಗಡೆ ಬಸ್ ಸ್ಟ್ಯಾಂಡಲ್ಲಿದೆ. ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ ರೋಡು, ಸಕ್ರಪಟ್ಟಣ ಓಲ್ಡ್ ಬಸ್ ಸ್ಟ್ಯಾಂಡಲ್ಲಿ ಪಕ್ಕದಲ್ಲೇ ಇರುವಂಥದ್ದು. ನೋಡಿ ನಾನು ತೋರಿಸ್ತೀನಿ ನಿಮಗೆ. ಈ ಲೊಕೇಶನಲ್ಲಿ ಬರುತ್ತೆ. ಸೊ ಬರಬೇಕು ಅನ್ನೋದು ಯಾರನ್ನ ಸಕ್ರಪಟ್ಟಣ ಓಲ್ಡ್ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಬಂದರೆ ವಿಸಿಟ್ ಮಾಡಿದರೆ ಈ ಹೋಟೆಲ್ಗೆ ಒಂದ್ಸಲ ಬಂದು ಇಲ್ಲಿರುವಂತಹ ತಿಂಡಿಯನ್ನು ಅಥವಾ ಊಟವನ್ನು ರುಚಿ ಮಾಡಿ ಒಂದ್ಸಲ. ಅಣ್ಣ ಬರೋದಾ? ಥ್ಯಾಂಕ್ ಯು, ಬಾಯ್. ಗೈಸ್, ಮನೆಗೆ ಹೋಗ್ತೀನಿ ಅಂದು ನಾ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸ್ಕೊಂಡು ಬೇಕ್ರಿಲಿ ತೊಗೊಂಬಂದು ಒಂದು ದೂದ್ ಪಡ ತಿನ್ನಿಸ್ಬಿಟ್ಟು ಖಾಲಿ ಮಾಡೋ ಅಲ್ಲಿ ಪೂಜೆ ಮಾಡಿಬಿಟ್ಟು ಅವ್ರ ಅಪ್ಪ ಅಮ್ಮ ಕಳಿಸ್ಬಿಟ್ಟವನೆ. ಖಾಲಿ ಮಾಡೋಣ ಅಂದರೆ ನೋಡ್ರಿ ಇಲ್ಲಿ ಆರಾಮಾಗಿ ಮೊಬೈಲಲ್ಲಿ ಬಂದು ಗೇಮ್ ಮಾಡ್ಕೊಂಡು ಕೂತವನಲ್ಲ, ಏನೋ ಕ್ರಿಕೆಟ್ ನೋಡ್ಕೊಂಡು ಕೂತವನಲ್ಲ, ಏನು ಮಾಡ್ಸಾ ಇಲ್ಲಿ? ಮಚಾ ಗಾಡಿ ಮಾಡೋರು ರೋಹನ್, ಯಾಕೋ ನಮಗೆ ಈ ಥರ ರೋಧಿಸ್ಬಾರ್ದು ಕಣ ರೋಹನ್. ಈ ಥರ ರೋದ್ನೇನಾ ಹೇಳು? ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾ ಇದ್ದಾರೆ ನಿನಗೆ. ನಮಗೋಸ್ಕರ ಮಾಡ್ದಲ್ಲ, ಯಾರಿಗೋಸ್ಕರ ಮಾಡ್ತೀವಿ ಹೇಳು? ಹೌದಾ? ಈ ಥರ ಹೇಳ್ಬಿಟ್ಟು ಪಂಚ್ ಡೈಲಾಗ್ ಹೊಡೆದ್ಬಿಟ್ಟು ನಮಗೆ ಬೀಳಿಸ್ಬಿಡ್ತಾರೆ. ನಾವು ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾನೆ ಬೀಳಕ್ಕೆ, ಆದರೆ ಬಿದ್ದೋಗ್ಬಿಡ್ತೀನಿ ಒಂದೊಂದ್ಸಲ. ಫ್ರೆಂಡ್ ಅಲ್ವಾ, ಅದಕ್ಕೆ ಬೀಳಲೇಬೇಕು. ಬೀಳ್ದಲ್ಲ ಇನ್ಯಾರ ಹತ್ರ ಬೀಳಕ್ಕಾಗ್ತದೆ? ಅದೇ ಕಣ ಫ್ರೆಂಡ್ಶಿಪ್ಪು. ಇವಾಗ ಗಾಡಿ ಎಷ್ಟೊತ್ತಿಗೆ ಬರುತ್ತೆ? ಡೌನ್ಲೋಡ್ ಮಾಡು, ನೀನು ಮಾಡು, ಚೆನ್ನಾಗಿ. ನಾನು ಗೇಮ್ಸ್ ಸಾಕು ಗೈಸ್. ಲಿಟ್ರಲಿ ಇನ್ಸ್ಟಾಗ್ರಾಮ್ನು ಹ್ಯಾಂಡಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಬರೋ ಪ್ರಮೋಷನ್ಸ್ನು ಹ್ಯಾಂಡಲ್ ಮಾಡಿಕೊಂಡು ಲೋಕಲ್ ಎಡಿಟ್ಸ್ಗಳನ್ನ ಮಾಡ್ತಾ ಇದ್ದೀನಿ ನಾನು. ಪೇಯ್ಡ್ ಎಡಿಟ್ಸು ಅದನ್ನು ನಾನು ಹ್ಯಾಂಡಲ್ ಮಾಡ್ಕೊಂಡು ಇವಾಗ ಡೈಲಿ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಹ್ಯಾಂಡಲ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಯ್ಯೋ ಲಿಟ್ರಲಿ ಒಂದು ದಿನಕ್ಕೆ 4ರಿಂದ 5 ಗಂಟೆ ಅಷ್ಟೇ ಮಲಗ್ತಾ ಇರೋದು ನಾನು. 4ರಿಂದ 5 ಗಂಟೆ ಅಷ್ಟೇ. ನನ್ನ ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬೇರೆ ಇವ್ನು ಗೇಮ್ ನೋಡು, ಏನೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಬಿಡ್ರೆ ಇದೇನೋ ನೋಡು ಅಂತಾನೆ. ನೀನು ನೋಡ್ದ? ನೀನು ಆಡ್ತಾ ಇರೋದ? ನೀನು ಆಡ್ತಾ ಇರೋದ ನೋಡ್ತಾ ಇರೋದ? ಓ, ನಾನು IPL ಅನ್ಕೊಂಡೆ ಕಣ ಇದನ್ನ. ನೀನು ಆಡ್ತಾ ಇರೋದು ಗೈಸ್ ಗೇಮ್ ಅಂತ ಇದೆ. ಯಾವ ಗೇಮು ಇದು? ಡ್ರೀಮ್ ಕ್ರಿಕೆಟ್ ಅಂತ ನೋಡಿ. ಡ್ರೀಮ್ ಕ್ರಿಕೆಟ್ 2026. ಏನಪ್ಪ ನಮಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಗೊತ್ತಾಗಲ್ಲ. ಗಾಡಿ ಮಾಡ್ತೀಯಲ್ವ ಇವಾಗ? ಹಾಂ ಆಯ್ತು, ಮಾಡ್ತಾನಂತ ಇರಿ ಗೈಸ್. ಯಾವ್ದಾವುದೋ ಸರ್ಟಿಫಿಕೇಟ್ಗಳೆಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ನಮ್ಮ ತಾಯಣೆಗೆ ಇದು ಯಾವುದಂತ ಅರ್ಥ ಆಗ್ತಾ ಇಲ್ಲ. ಯಾವುದೋ ಫೋಟೋ ಬೇರೆ ಇದೆ ಒಂದು. ಆಮೇಲೆ ಮೇಲ್ಗಡೆ ಯಾವುದೋ ಸರ್ಟಿಫಿಕೇಟು. ಅಲ್ಲ, ನಾವು ನಮ್ಮ ಸ್ಕೂಲಲ್ಲಿ ನೋಡಿದಾಗ ಹೆಂಗಿದ್ದ ಅಂದರೆ ಇವನು ಅಷ್ಟಕ್ಕಷ್ಟೇ ಓದೋದಾಗಲಿ ಇದಾಗಲಿ, ಬಟ್ ಆ್ಯಕ್ಟಿವಿಟೀಸ್ ಇತ್ತು, ಸ್ಕಿಲ್ಸ್ ಇತ್ತು. ನೋಡಿದ್ರೆ ಮೆಡಿಕಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗೈಸು ಇವನು ನಾನು ಎಷ್ಟು ಸೆಕೆಂಡ್ ಸ್ಟ್ಯಾಂಡರ್ಡೋ ಫಸ್ಟ್ ಸ್ಟ್ಯಾಂಡರ್ಡೋ ರೋಹನ್? ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸಿಂದ ಫ್ರೆಂಡ್ಸು. ನೋಡಿ ಹೆಂಗಿದ್ದೀವಿ. ಒಂದು ಜಗಳ ಇಲ್ಲ, ಒಂದು ಹೊಡೆದಾಟ ಇಲ್ಲ, ಬಡದಾಟ ಇಲ್ಲ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಮುನಿಸ್ತಾಪ ಇಲ್ಲ. ಹೋಗಲ್ಲ ಅಂತ ಯಾವತ್ತೂ ನಾವು ಹೇಳ್ದವರು ಅಲ್ಲ. ಇವತ್ತವರೆಗೂ ಹಂಗೆ ಇದ್ದೀವಿ. ದಾಟ್ಸ್ ಕಾಲ್ಡ್ ದ ಟ್ರೂ ಆ್ಯಂಡ್ ದ ರಿಯಲ್ ಫ್ರೆಂಡ್ಶಿಪ್ ಗೈಸ್. ಆದರೆ ಮಾತಾಡಲ್ಲ ಅವ್ನು, ಸ್ವಲ್ಪ ಬೇಸು. ಹತ್ರ ಬಂದಾಗ ಕೇಳಿಸ್ಕೋಬೇಕು, ಹಿಂಗೆ ಕೇಳಿಸ್ಕೋಬೇಕು. ಅವ್ನು ಮಾತಾಡೋದನ್ನ ಹಿಂಗೆ ಕೇಳಿಸ್ಕೋಬೇಕು. ಭಯ ಅಂತಲ್ಲ, ನಿನ್ನ ಮೊದಲಿಂದನೇ ಮಾತಾಡೋದೇ ಹಂಗೆ ತಗೋ. ಏನ್ರೋ ಮಾಡ್ತಾಯಿದ್ದೀರಾ ಇಲ್ಲಿ? ಏನ್ರೋ ಮಾಡ್ತಾಯಿದ್ದೀರಾ? ಓ ಅಣ್ಣ, ಏನ್ರೋ ಮಾಡ್ತಾಯಿದ್ದೀರಾ? ಐಟಮ್ಮ ಮುಗೀತಾ ಡ್ಯೂಟಿ ಎಲ್ಲ? ನೀವು ಕಿಂಗ್ ಅಲ್ವಾ, ಎಲ್ಲೂ ಹೋಗಲ್ಲ ನೀವಾ? ಎಸ್, ಇವ್ರಿಗೆ ಬೇಜಾನ್ ಐತೆ, ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಬೇಜಾನ್ ಐತೆ ರೀ, ಬೇಜಾನ್ ಐತೆ. ಅದೃಷ್ಟವಂತರು ಮಕ್ಕಳು ಇವರೆಲ್ಲ. ಗೈಸ್, ನನಗೊಂದು ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಮನೆಯಿಂದ ಬೇರೆ ಫೋನ್ ಮಾಡಿದ್ರು, ಬರ್ತೀನಿ ಅಂತ ಹೇಳಿದ್ದೀನಿ. ಮನೆಯಿಂದ ಸ್ವಲ್ಪ ಕೆಲಸ ಐತೆ. ಇನ್ನೇನು ಮಾಡ್ತಾ ಇದ್ದಾನಪ್ಪ? ಏನೋ ಮಾಡ್ತಾ ಇದೀಯಾ ರೋಹನ? ಇನ್ನೂ ಆಗಿಲ್ವೇನೋ? ಇನ್ನೂ ಆಗಿಲ್ವಾ? ಹಾಂ, ಅವರು ನಮ್ಮನ್ನ ಅರ್ಧಕ್ಕೆ ಕೈ ಬಿಟ್ಟು ಹೋಗಿದ್ರು, ಈಗ ವಾಪಸ್ ಬಂದಿದ್ದಾರೆ. ನೋಡ್ತೀನಿ ಏನ್ ಮಾಡ್ತಾರೆ. ಅಲ್ಲ ಕಣ, ಏನ್ ಮಾಡಿದೆ? ಇನ್ನು ಮಾಡೇ ಇಲ್ವಲ್ಲ ನಿನ್ನ? ಮಾಡ್ತಾ ಇದೀವಿ. ಗಾಡಿ ಬಂದಿಲ್ವಾ? ಗಾಡಿ ಹೇಳಿಲ್ವಾ? ಗಾಡಿ ಬರುತ್ತೆ ಅಂದಲ್ಲ ಅವಾಗೇನೆ. ಗೈಸ್, ಮಧ್ಯಾಹ್ನ ಹೇಳಿದ್ದು, ಸಾಯಂಕಾಲ ಆದ್ರೂ ಇನ್ನ ಗಾಡಿನೂ ಬಂದಿಲ್ಲ, ಇವನ್ ಪ್ಯಾಕು ಮಾಡಿಲ್ಲ.
ನಿಮ್ಮ ಮನೆಯಿಂದ ಬೇರೆ ಫೋನ್ ಬಂದಿತ್ತು ಕಣ. ನಮಗೋಸ್ಕರ ಇವರು ಹ್ಮ್ ಬಜಾಜ್ ಮ್ಯಾನೇಜರ್ ಇವರು. ಬ್ರದರ್ ನಮಸ್ತೆ, ಆರಾಮಾ? ಚಿಕ್ಕಮಂಗ್ಳೂರು. ನಮಗೋಸ್ಕರ ರಜಾ ಮಾಡ್ಕೊಂಡ್ ಬಂದಿದ್ದಾರೆ. ಅದು ರೋಹನ್ ಅಂದ್ರೆ ಎಲ್ಲ ಆರಾಮ ಫ್ರೆಂಡ್ಶಿಪ್. ಆಯ್ತು ಡನ್. ಬೇಗ ಗಾಡಿ ಕರ್ಸೋ. ಕರೆಸ್ತೀವಿ. ಯಾವಾಗ ಕರೆಸ್ತೀವೋ ಏನೋ. ನಮ್ಮ ಹುಡುಗರು ಎಲ್ಲಿ ನೋಡಿದ್ರು ಅವರೇ ಕಾಣ್ತಾರಪ್ಪ. ಎಲ್ಲೆಲ್ಲೂ ನೀವೇ ಅಂತ ಅಂದ್ಬಿಟ್ಟು ನಾನು ಇವ್ರ ಹಿಂದೆ ಫಾಲೋ ಮಾಡೋದಾಗೈತೆ ಇವತ್ತು. ಹಾಂ, ಏನಾರ ಮಾಡ್ತಾಯಿದ್ದೀರಾ? ನಿಮ್ಮ ಬೈಕ್ ಹೊರಗಡೆ ನೋಡಿದೆ ನಾನು. ಗೋಬಿ ನನಗೆ ಬಿಟ್ಟು ತಿಂತಾ ಇದ್ದೀರಾ? ಹೇಳಿದ್ಯಾ? ಸೀರಿಯಸ್ ಆಗಿ ಹೇಳಿದ್ಯಾ ಅಕ್ಕ? ಹೇಳಿದ್ದೀರಾ ಗೋಬಿ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಿನಗೇನು? ಹಾಂ ನೋಡಿ ಗಾಯ್ಸ್, ಇವನೊಬ್ಬ ಫ್ರೆಂಡ್ ಅಂತೆ, ಸುಮ್ಮನೆ ಮೇಲ್ನೋಟಕ್ಕೆ ಕೇಳ್ತಾನೆ. ಹಾಂ, ನಾನು ಬಂದಾಗ ಹೇಳೋಣ ಅಂತನಾ? ನೋಡಮ್ಮ ನ್ಯಾಯ ಏನೋ ಇದು. ಫೋನ್ ಮಾಡಿ ಕರೆದ್ರಿ, ನೀವು ಇಂಥ ಜಾಗದಲ್ಲಿ ಇದ್ದೀರಾ. ನಾನು ನಿಮ್ಮ ಬೈಕ್ ನೋಡ್ಕೊಂಡು ಗೆಸ್ ಮಾಡ್ಕೊಂಡು ಬಂದಿರೋದಿಲ್ಲ, ಏನೋ ಮಾಡ್ತವ್ರೆ ಇವರು ಅಂತ. ನೋಡಿ ಬಾರಿಸ್ತಾವ ನಂಗೆ. ಹಾಂ, ಕೊಡಿಯಕ್ಕ, ನಮ್ಮ ಕಾಸಲ್ಲಿ ನಾವು ತಿಂತೀವಿ, ನಮ್ಮ ಕಾಸಲ್ಲಿ ನಾವು ಸ್ವಾಭಿಮಾನದಿಂದ ಬದುಕೋರ. ನಮ್ಮ ಕಾಸಲ್ಲಿ ನಾವು ತಿಂತೀವಿ, ಕುಡಿಯಕ್ಕ. ಓಕೆ ಗೈಸ್ ಫೈನಲಿ ಮನೆಗೆ ಬೇರೆ ಹೋಗಬೇಕು. ಆ್ಯಂಡ್ ಒಂದು ವಿಡಿಯೋ ಎಡಿಟ್ ಮಾಡೋದಿದೆ, ಅದನ್ನು ಬೇರೆ ಮಾಡಬೇಕು. ಆ್ಯಂಡ್ ನನ್ನ ಫ್ರೆಂಡ್ ಬೇರೆ ಇಲ್ಲೇ ಇರುವಂತ ಇದ್ದಾನೆ. ನೋಡೋಣ ಡಿಸಿಷನ್ ಏನು ಮಾಡೋದು ಅಂತ ಮನೇಲಿ ಒಂದ್ಸಲ ಮಾತಾಡಿ, ಫ್ರೆಂಡ್ ಮನೇಲಿರೋದಾ ಅಥವಾ ಬೆಂಗಳೂರಿಗೆ ನಮ್ಮ ಮನೆಗೆ ಹೋಗೋದಾ ಅಂತ. ಸೊ ನೋಡಿ ಡಿಸೈಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಏನನ್ಸುತ್ತೆ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿಯ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ಗಳಿಗಾಗಿ ಅಥವಾ ಬೇರೆ ವೀಡಿಯೋಗಳಿಗಾಗಿ ನಮ್ಮ ಪೇಜ್ನ ಅಥವಾ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.